ಬೆನ್ನು ಮೇಲೆ ಒಂದು 50 ಕೆಜಿಯಷ್ಟು ಕಲ್ಲು ತುಂಬಿದ ದೊಡ್ಡ ಚೀಲನ ಹೊತ್ಕೊಂಡು ಮ್ಯಾರಥಾನ್ ಓಡೋಕೆ ಟ್ರೈ ಮಾಡಿದ್ರೆ ಹೀಗಿರುತ್ತೆ. ಸ್ವಲ್ಪ ಊಹಿಸಿ. ಹೆಜ್ಜೆ ಇಡೋದಕ್ಕೂ ಕಷ್ಟ ಆಗತ್ತೆ, ಉಸಿರು ಕಟ್ಟತ್ತೆ, ಪ್ರತಿ ಕ್ಷಣನೂ ಒಂಥರ ಯಾತನೆ ಆಗತ್ತೆ ಅಲ್ವಾ? ಖಂಡಿತ. ಓಡೋದು ಬಿಡಿ, ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಎಕ್ಸಾಕ್ಟ್ಲಿ. ನಾವೆಲ್ಲರೂ ನಮ್ಮ ಡೈಲಿ ಲೈಫ್ನಲ್ಲಿ ಮಾಡ್ತಾ ಇರೋದು ನಿಖರವಾಗಿ ಇದನ್ನೇ. ಆ ಕಲ್ಲುಗಳು ಬೇರೆ ಯಾವುದೂ ಅಲ್ಲ, ನಮ್ಮೊಳಗಿಲೋ ಅಪರಾಧ ಪ್ರಜ್ಞೆ, ಕೀಳಿರಿಮೆ, ಆಮೇಲೆ ನಮ್ಮನ್ನ ನಾವೇ ದೂಷಿಸ್ಕೊಳ್ಳೋ ಅಭ್ಯಾಸ. ಮೂಲ ಆಕರಗಳ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ನಾವಿಂದು ಈ ಅಪರಾಧ ಪ್ರಜ್ಞೆಯ ಭಾರನ ಸಂಪೂರ್ಣವಾಗಿ ಕಳಚಿಟ್ಟು ನಮ್ಮನ್ನ ನಾವು ಬೇಷರ್ತಾಗಿ ಒಪ್ಕೊಳ್ಳೋ ಮೂಲಕ ಆಂತರಿಕ ಸ್ವಾತಂತ್ರ್ಯನ ಹೇಗೆ ಕಂಡುಕೊಳ್ಳಬಹುದು ಅನ್ನೋ ಬೆರಗುಗೊಳಿಸುವ ವಿಚಾರನ ಚರ್ಚೆ ಮಾಡಲಿದ್ದೇವೆ. ಹೌದು, ಇಂದಿನ ನಮ್ಮ ಈ ವಿಶ್ಲೇಷಣೆ ವೇದಾಂತ ಮತ್ತು ಅಚ್ಚೋಪನಿಷತ್ತಿನ ಮೇಲಿನ ಪ್ರವಚನಗಳನ್ನ ಆಧರಿಸಿದೆ. ಅಂದ್ರೆ ನಾವಿಲ್ಲಿ ಕೇವಲ ತತ್ವಶಾಸ್ತ್ರದ ಒಣ ಸಿದ್ಧಾಂತಗಳನ್ನ ಮಾತ್ರ ಚರ್ಚೆ ಮಾಡ್ತಾ ಇಲ್ಲ. ಬರೀ ಫಿಲಾಸಫಿ ಅಲ್ಲ. ಕರೆಕ್ಟ್. ಈ ದಾರ್ಶನಿಕ ವಿಚಾರಗಳನ್ನ ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದಂತಹ ಅತ್ಯಂತ ಪ್ರಾಯೋಗಿಕ ತಂತ್ರಗಳಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡಲಿದ್ದೇವೆ. ಮನುಷ್ಯ ತನ್ನನ್ನ ತಾನು ದೂಷಿಸಿಕೊಳ್ಳುವ ಅಭ್ಯಾಸದಿಂದ ಹೊರಬಂದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಫಾಲೋ ಮಾಡಬಹುದಾದ ಒಂದು ಸ್ಪಷ್ಟವಾದ ದಿನಚರಿಯನ್ನ ಈ ಆಕರಗಳು ನಮ್ಮ ಮುಂದಿಡ್ತವೆ. ಈ ದಿನಚರಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಮಲಗಿರುವ ದೇವರ ಸ್ಥಿತಿಯಿಂದ ಪೂರ್ಣ ಎಚ್ಚೆತ್ತ ವೀಕ್ಷಕನ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಂತ ಮೂಲಗಳು ಹೇಳ್ತಾವೆ. ಆದ್ರೆ ಇಲ್ಲಿ ನನ್ಗೊಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಕೇಳಿ. ಮನುಷ್ಯರಿಗೆ ಸದಾಕಾಲ ತಮ್ಮನ್ನ ತಾವು ಯಾಕೆ ದೂಷಿಸಿಕೊಳ್ಳುವ ಅಭ್ಯಾಸ ಇದೆ? ಅಂದ್ರೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ರಾತ್ರಿ ಮಲಗುವಾಗ ನಾನು ಆ ತಪ್ಪು ಮಾಡ್ದೆ, ಈ ತಪ್ಪು ಮಾಡ್ದೆ ಅಂತ ನಮ್ಗೆ ನಾವು ಶಿಕ್ಷೆ ಕೊಟ್ಕೊಳ್ತೀವಲ್ಲ, ಇದ್ರ ಹಿಂದಿನ ಮನೋವಿಜ್ಞಾನ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ. ಆಳವಾದ ನಿಶ್ಶಬ್ದತೆಯನ್ನು ತಲುಪಬೇಕು ಅಂದ್ರೆ ಮೊದಲು ನಮ್ಮೊಳಗಿರೋ ಈ ದೋಷಾರೋಪಣೆನ ನಾವು ಸಂಪೂರ್ಣವಾಗಿ ಅಳಿಸಾಕ್ಬೇಕು. ಆಕರಗಳು ವಿಶ್ಲೇಷಿಸುವ ಹಾಗೆ ಐತಿಹಾಸಿಕವಾಗಿ ಜಗತ್ತಿನ ಬಹುತೇಕ ಧರ್ಮಗಳು ಮತ್ತು ಸಮಾಜ ಜನಗಳನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ವಿ ಅಲ್ವಾ? ಎಕ್ಸಾಕ್ಟ್ಲಿ. ಜನಗಳನ್ನ ನಿಯಂತ್ರಿಸಲು ಪಾಪ ಅಂದ್ರೆ ಸಿನ್ ಮತ್ತು ಅಪರಾಧ ಪ್ರಜ್ಞೆ ಅಥವಾ ಗಿಲ್ಟ್ ಅನ್ನ ಒಂದು ಪ್ರಬಲ ಅಸ್ತ್ರವಾಗಿ ಬಳಸಿಕೊಂಡಿದೆ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನೀನು ಹುಟ್ಟಿನಿಂದಲೇ ಪಾಪಿ, ನಿನ್ನ ಆಲೋಚನೆಗಳು ಕಲುಷಿತವಾಗಿದೆ ಅಂತ ಬಿತ್ತಿದ್ರೆ ಆತನನ್ನ ಆಳೋದು ತುಂಬಾ ಸುಲಭ. ಹೋಹೋ, ಆ ಭಯನೇ ಅವನನ್ನ ಒಂದು ವ್ಯವಸ್ಥೆಯ ಗುಲಾಮನನ್ನಾಗಿ ಮಾಡುತ್ತೆ. ಹೌದು. ಆದ್ರೆ ಈ ಮೂಲ ಆಕರಗರು ಅತ್ಯಂತ ಕ್ರಾಂತಿಕಾರಿಯಾದ ಒಂದು ಮಾತನ್ನ ಹೇಳ್ತವೆ. ಜಗತ್ತಿನಲ್ಲಿ ಯಾರೂ ಪಾಪಿಗಳಲ್ಲ ಅಂತ. ಒಂದು ನಿಮಿಷ. ಯಾರು ಪಾಪಿಗಳಲ್ಲ ಅಂದ್ರೆ ನಾವು ಮಾಡೋ ತಪ್ಪುಗಳು, ಕೋಪ, ದ್ವೇಷ, ಸ್ವಾರ್ಥ ಇವೆಲ್ಲ ಪಾಪ ಅಲ್ಲ. ಮತ್ತೆ ಅದನ್ನ ಹೇಗೆ ಡಿಫೈನ್ ಮಾಡೋದು? ಅವುಗಳನ್ನ ಪಾಪ ಅಂತ ಕರೆಯೋ ಬದಲು ಒಂದು ಕಾಯಿಲೆ ಅಥವಾ ಜ್ವರದ ತರ ನೋಡ್ಬೇಕು ಅಂತ ಆಕರಗಳು ವಿವರಿಸ್ತವೆ. ಯಾರಿಗಾದರೂ ವಿಪರೀತ ಜ್ವರ ಬಂದಾಗ ಅಥವಾ ಮಲೇರಿಯಾ ಬಂದಾಗ ನಾವು ಅವರನ್ನ ಬೈತೀವಾ? ಇಲ್ಲ, ಖಂಡಿತ ಬೈಯಲ್ಲ. ನೀನು ಜ್ವರ ತರಿಸಿಕೊಂಡ ದೊಡ್ಡ ಪಾಪಿ ಅಂತ ಅವ್ರಿಗೆ ಶಿಕ್ಷೆ ಕೊಡ್ತೀವಾ? ಇಲ್ಲ ತಾನೇ. ಬದಲಾಗಿ ಆ ವ್ಯಕ್ತಿಯ ಬಗ್ಗೆ ನಮಗೆ ಕರುಣೆ ಹುಟ್ಟುತ್ತೆ, ಪ್ರೀತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದೇ ರೀತಿ ನಮ್ಮ ಒಳಗಿನ ಕೋಪ, ಕಾಮ ಅಥವಾ ದ್ವೇಷಗಳನ್ನ ಪಾಪ ಅಂತ ಅಂದುಕೊಂಡಾಗ ನಾವು ಭಯದಿಂದ ಅದನ್ನ ಸಮಾಜದಿಂದ ಮುಚ್ಚಿಡೋಕೆ ಟ್ರೈ ಮಾಡ್ತೀವಿ. ಕರೆಕ್ಟ್. ಅವು ಆ ಸುಪ್ತಪ್ರಜ್ಞೆಯ ಕತ್ತಲೆಯಲ್ಲಿ ಅಂದ್ರೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಬೆಳೆಯುತ್ತಲೇ ಹೋಗ್ತವೆ. ಆದರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದಾಗ ಈ ಕಾನ್ಷಿಯಸ್ ಮತ್ತು ಸುಪ್ತಪ್ರಜ್ಞೆಯ ನಡುವಿನ ಗೋಡೆಗಳು ಒಡೆದು ಹೋಗ್ತವೆ. ಆಗ ಮಾತ್ರ ಆಂತರಿಕ ಬದಲಾವಣೆ ಸಾಧ್ಯ ಆಗೋದು. ಇಲ್ಲಿ ನನಗೊಂದು ದೊಡ್ಡ ಗೊಂದಲ ಇದೆ. ನಮ್ಮೆಲ್ಲ ತಪ್ಪುಗಳನ್ನೋ ನಮ್ಮ ಕೋಪನೋ ಹೌದು ಇದು ಕೇವಲ ಜ್ವರ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮನ್ನ ನಾವು ತಿದ್ಕೊಳ್ಳೋ ಪ್ರಯತ್ನನೇ ಬಿಟ್ಟಾಗೆ ಆಗಲ್ವಾ? ಹೇಗೆ ಅಂತೀರಾ? ನೀವು ಕೊಟ್ಟಿರೋ ಜ್ವರದ ಉದಾಹರಣೆನೇ ತಗೊಳ್ಳೋಣ. ತನಗೆ ಜ್ವರ ಬಂದಿದೆ ಅಂತ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ಮಾತ್ರ ತಾನೇ ಆತ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಸಾಧ್ಯ. ಎಲ್ಲವನ್ನೂ ಸ್ವೀಕರಿಸಿ ಸುಮ್ಮನಾಗೆ ಬಿಟ್ರೆ ಬದಲಾವಣೆ ಹೇಗ್ ಬರುತ್ತೆ? ನಿಮ್ಮ ಈ ಮರುಪ್ರಶ್ನೆ ಅತ್ಯಂತ ತರ್ಕಬದ್ಧವಾಗಿದೆ. ಆದರೆ ಇಲ್ಲಿ ಸಣ್ಣದೊಂದು ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು. ಒಪ್ಪಿಕೊಳ್ಳುವುದು ಅಂದ್ರೆ ಆಕ್ಸೆಪ್ಟೆನ್ಸ್, ಅದು ತಪ್ಪನ್ನ ಸಮರ್ಥಿಸಿಕೊಳ್ಳುವುದು ಅಥವಾ ಜಸ್ಟಿಫಿಕೇಶನ್ ಅಲ್ಲ. ಅಂದ್ರೆ ಜ್ವರ ಇದೆ ಅಂತ ಒಪ್ಪಿಕೊಳ್ಳೋದು ಜಸ್ಟಿಫೈ ಮಾಡಿದ ಹಾಗಲ್ಲ ಅಂತನಾ? ಹೌದು. ಜ್ವರನ ಒಪ್ಕೊಳ್ಳೋದು ಅಂದ್ರೆ ಹೌದು ನನಗೆ ಜ್ವರ ಇದೆ, ಅದು ನನ್ನ ದೇಹದ ಪ್ರಸ್ತುತ ಸ್ಥಿತಿ ಅಂತ ಯಾವುದೇ ಅಹಂಕಾರ ಇಲ್ಲದೆ ಅರಿತುಕೊಳ್ಳೋದು. ಅದೇ ಜ್ವರನ ಪಾಪ ಅಂತ ಭಾವಿಸಿದ್ರೆ ಆ ವ್ಯಕ್ತಿ ತನಗೆ ಜ್ವರನೇ ಇಲ್ಲ ಅಂತ ಸಮಾಜಕ್ಕೆ ಸುಳ್ಳು ಹೇಳೋಕ್ ಶುರು ಮಾಡ್ತಾನೆ.
ಒಳಗೊಳಗೆ ನೆರಳುತ್ತಾನೆ. ಎಕ್ಸಾಕ್ಟ್ಲಿ. ತನ್ನ ತಪ್ಪುಗಳನ್ನ ಒಂದು ಮಾನಸಿಕ ಕಾಯಿಲೆ ಅಂತ ಒಪ್ಕೊಂಡಾಗ ಆತನಿಗೆ ತನ್ನ ಮೇಲೆಯೇ ಒಂದು ಅಪಾರವಾದ ಕರುಣೆ ಹುಟ್ಟುತ್ತೆ. ಆ ಕರುಣೆನೇ ಆತನನ್ನ ಗುಣಪಡಿಸುವ ವೈದ್ಯ. ಈ ಸಂಪೂರ್ಣ ಸ್ವೀಕಾರ, ಈ ಬೇಷರತ್ ಪ್ರೀತಿ ಇದ್ದಾಗ ಮಾತ್ರವೇ ಮನುಷ್ಯನ ನೈಜ ಸ್ವರೂಪನ ಹುಡುಕೋ ಪ್ರಕ್ರಿಯೆ ಆರಂಭ ಆಗೋದು. ವಾಹ್, ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ನಮ್ಮನ್ನ ನಾವು ದೂಷಿಸದೆ ಸಂಪೂರ್ಣವಾಗಿ ಸ್ವೀಕರಿಸಿದ ಮೇಲೆ ಮುಂದೇನು? ಸತ್ಯನ ಹುಡುಕೊಂಡು ಎಲ್ಲಾದ್ರೂ ಹಿಮಾಲಯಕ್ಕೆ ಹೋಗ್ಬೇಕಾ? ಖಂಡಿತ ಬೇಡ. ಸತ್ಯ ಎಲ್ಲೋ ದೂರದಲ್ಲಿಲ್ಲ, ಅದು ಪ್ರತಿಯೊಬ್ಬರ ಒಳಗೇ ಇದೆ. ಆದ್ರೆ ನಮ್ಮೊಳಗಿನ ಆ ದೈವಿಕ ಅಂಶ ಅಥವಾ ಆ ದೇವರು ಗಾಢವಾದ ನಿದ್ದೆಯಲ್ಲಿದ್ದಾನೆ. ಆ ಮಲಗಿರುವ ದೇವರನ್ನು ಎಚ್ಚರಿಸುವುದೇ ನಮ್ಮ ಮುಂದಿನ ಹೆಜ್ಜೆ. ಅದಕ್ಕೇನ್ ಮಾಡ್ಬೇಕು? ನಮ್ಮ ಜವಾಬ್ದಾರಿಗಳನ್ನ ಬಿಡ್ಬೇಕಾ? ಇಲ್ಲ, ದೈನಂದಿನ ಜೀವನನ ಜವಾಬ್ದಾರಿಗಳನ್ನ ಬಿಡಬೇಕಿಲ್ಲ. ನಾವು ದಿನನಿತ್ಯ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಸಾಕ್ಷಿಯಾಗಿ, ಅಂದ್ರೆ ಒಂದು ಅಬ್ಸರ್ವರ್ ಅಥವಾ ವಿಟ್ನೆಸ್ ಆಗಿ ಇರೋದಕ್ಕೆ ಕಲಿಬೇಕು. ಸಾಕ್ಷಿ ಆಗಿರೋದು ಅಂದ್ರೆ ನಾವೇ ಕೆಲ್ಸ ಮಾಡ್ತಾ ಇದ್ರು ನಾವೇ ಅದನ್ನ ದೂರದಿಂದ ನೋಡ್ಬೇಕು ಅಂತನಾ? ನಿಖರವಾಗಿ. ಊಟ ಮಾಡುವಾಗ, ರಸ್ತೆಯಲ್ಲಿ ನಡೆಯುವಾಗ, ಆಫೀಸ್ನಲ್ಲಿ ಮಾತಾಡುವಾಗ ನಮ್ಮ ದೇಹ ಮತ್ತು ಮನಸ್ಸು ಮಾಡ್ತಾ ಇರೋ ಕೆಲಸಗಳನ್ನ ಒಳಗಿನಿಂದ ಮೌನವಾಗಿ ಗಮನಿಸ್ತಾ ಇರಬೇಕು. ಓ, ಲೈಕ್ ಅ ಥರ್ಡ್ ಪರ್ಸನ್. ಹೌದು. ಉದಾಹರಣೆಗೆ, ನೀವು ಊಟ ಮಾಡ್ತಾ ಇರುವಾಗ ಬಾಯಿಗೆ ತುತ್ತಿಡ್ತಾ ಇರೋ ಕೈಯನ್ನ, ಆ ರುಚಿನ ಅನುಭವಿಸ್ತಾ ಇರೋ ನಾಲಿಗೆನ ಒಳಗಿನಿಂದ ನೋಡುವ ಮೂರನೇ ವ್ಯಕ್ತಿಯಂತೆ ನೀವಿರಬೇಕು. ಈ ಆಂತರಿಕ ಸಾಕ್ಷಿ ಪ್ರಜ್ಞೆ ಅತಿ ಕಠಿಣ ಸಂದರ್ಭಗಳಲ್ಲೂ ನಮ್ಮನ್ನ ವಿಚಲಿತರಾಗದಂತೆ ಕಾಪಾಡುತ್ತೆ ಅಲ್ವಾ? ಹೌದು. ಯಾರಾದರೂ ನಮ್ಮನ್ನ ಬೈದಾಗಲೂ ನಿಂದಿಸಿದಾಗಲೂ ಅದು ನಮಗೆ ತಟ್ಟಲ್ಲ. ಯಾಕಂದ್ರೆ ಆ ನಿಂದನೆ ದೇಹಕ್ಕೆ ಮತ್ತು ಅಹಂಕಾರಕ್ಕೆ ತಟ್ಟುತ್ತೆ ಹೊರತು ವೀಕ್ಷಕನಿಗಲ್ಲ. ಓ, ಇದು ಹೇಗಿದೆ ಅಂದ್ರೆ ನಾವು ಸಿನಿಮಾ ಥಿಯೇಟರಲ್ಲಿ ಕೂತು ಚಲನಚಿತ್ರ ನೋಡ್ತಾ ಇರುವಾಗ ಆಗುವ ಅನುಭವದ ತರ ಇದೆ. ಹೇಗೆ? ವಿವರಿಸಿ. ವಾಸ್ತವದಲ್ಲಿ ನಾವು ಒಂದು ಕತ್ತಲೆ ಕೋಣದಲ್ಲಿ ಕುರ್ಚಿ ಮೇಲೆ ಕೂತಿದ್ದೇವೆ. ಆದ್ರೆ ಸಿನಿಮಾ ಶುರುವಾದ 5 ನಿಮಿಷದಲ್ಲಿ ನಾವು ಆ ಕುರ್ಚಿ ಮೇಲಿದ್ದೀವಿ ಅನ್ನೋದನ್ನೇ ಮರ್ತು ಪರದೆ ಮೇಲಿನ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಕಳೆದುಹೋಗ್ತೀವಿ. ಪಾತ್ರಗಳ ಜೊತೆ ಅಳತೀವಿ, ವಿಲನ್ ಬಂದ್ರೆ ಭಯಪಡ್ತೀವಿ. ಕರೆಕ್ಟ್. ಅದೇ ರೀತಿ ಈ ಡೈಲಿ ಲೈಫ್ ನಾಟಕದಲ್ಲಿ ನಾವು ಕೇವಲ ವೀಕ್ಷಕರು, ನಮ್ಮೊಳಗೊಂದು ಸಾಕ್ಷಿ ಪ್ರಜ್ಞೆ ಇದೆ ಅನ್ನೋದನ್ನೇ ಮರ್ತು ಈ ಪ್ರಾಪಂಚಿಕ ದೃಶ್ಯಗಳಲ್ಲಿ ಕಳೆದು ಹೋಗ್ತೀವಿ ಅಲ್ವಾ? ಎಷ್ಟು ಅದ್ಭುತವಾದ ರೂಪಕ ಇದು. ಹೌದು, ಆ ಕುರ್ಚಿಯ ಮೇಲೆ ಕೂತಿರುವ ಅರಿವನ್ನ, ನಾನು ಕೇವಲ ವೀಕ್ಷಕ ಅನ್ನೋ ಪ್ರಜ್ಞೆನ ಮರಳಿ ಪಡೆಯುವುದೇ ಈ ಸಾಕ್ಷಿ ಪ್ರಜ್ಞೆ. ಆದ್ರೆ ಈ ಪ್ರಜ್ಞೆನ ದಿನವಿಡೀ ಕಾಯ್ದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಬೇಕು ತಾನೇ? ಹೌದು. ಅದಕ್ಕಾಗಿಯೇ ಈ ಆಕರಗಳು ಬೆಳಗ್ಗೆ ಎದ್ದ ತಕ್ಷಣದಿಂದಲೇ ಪ್ರಾರಂಭ ಆಗುವ ಒಂದು ನಿಖರವಾದ ಮಾರ್ಗಸೂಚನೆ ನೀಡುತ್ತವೆ. ದಿನದ ಆರಂಭವೇ ಈ ವೀಕ್ಷಕನ ಸ್ಥಿತಿಗೆ ಬುನಾದಿ ಹಾಕುತ್ತೆ. ಆ ಬೆಳಗಿನ ದಿನಚರ್ಯ ಬಗ್ಗೆ ನನಗೂ ಬಹಳ ಕುತೂಹಲ ಇದೆ. ಕಣ್ಣು ತೆರೆಯುವ ಮುನ್ನವೇ ಏನೋ ಮಾರ್ಬೇಕು ಅಂತ ಮೂಲಗಳಲ್ಲಿ ಉಲ್ಲೇಖ ಆಗಿದೆ ಅಲ್ವಾ? ಹೌದು. ಬೆಳಗ್ಗೆ ಎಚ್ಚರವಾದ ತಕ್ಷಣ ಕಣ್ಣು ತೆರೆಯಬಾರದು. ಹಾಸಿಗೆಯಲ್ಲೇ ಕಣ್ಣು ಮುಚ್ಚಿ 3 ನಿಮಿಷಗಳ ಕಾಲ ಒಂದು ಬೆಕ್ಕಿನ ತರ ದೇಹನ ಸಂಪೂರ್ಣವಾಗಿ ಹಿಗ್ಗಿಸಬೇಕು. ಅಂದ್ರೆ ಕ್ಯಾಟ್ ಸ್ಟ್ರೆಚ್ ಮಾಡಬೇಕು. ಬೆಕ್ಕಿನ ತರ ಮೈಮುರಿಯೋದು? ಹೌದು. ಒಂದು ಬೆಕ್ಕು ನಿದ್ದೆಯಿಂದ ಎದ್ದಾಗ ಹೇಗೆ ತನ್ನ ಇಡೀ ದೇಹನ, ಪ್ರತಿಯೊಂದು ಮಾಂಸಖಂಡನೂ ಆನಂದದಿಂದ ಮೈಮುರಿತೋ ಹಾಗೆ ಮಾಡಬೇಕು. ಕಣ್ಣು ತೆರೆಯುವ ಮುನ್ನವೇ ದೇಹದ ಪ್ರತಿಯೊಂದು ಕಣದಲ್ಲೂ ನಿದ್ರೆಯಿಂದ ಎಚ್ಚರಕ್ಕೆ ಹರಿತಿರುವ ಶಕ್ತಿನ ಅರಿಯಲು ಇದು ಸಹಾಯ ಮಾಡುತ್ತೆ. ಓಕೆ, ಕಣ್ಣು ಮುಚ್ಚಿಯೇ ಮೈಮುರಿಯೋದು. ಆಮೇಲೆ? ನಂತರ ಕಣ್ಣು ಮುಚ್ಚಿಯೇ ಮುಂದಿನ 2-3 ನಿಮಿಷಗಳ ಕಾಲ ಜೋರಾಗಿ ನಗ್ಬೇಕು. ಸಂಪೂರ್ಣವಾಗಿ ಹುಚ್ಚರಂತೆ ನಗ್ಬೇಕು. ಹುಚ್ಚೆಯ ತರನಾ? ಹೌದು. ಈ ನಗು ಇಡೀ ದಿನವಿಡೀ ಜಾಗರೂಕತೆ ಮತ್ತು ಆಂತರಿಕ ಸಂತೋಷನ ಕಾಯ್ದುಕೊಳ್ಳಕ್ಕೆ ಅಡಿಪಾಯ ಹಾಕುತ್ತೆ. ದುಃಖ ಯಾವಾಗ್ಲೂ ನಮ್ಮನ್ನ ಜಗತ್ತಿನಿಂದ ಬೇರ್ಪಡಿಸುತ್ತೆ. ಆದರೆ ನಗು ಈ ಅಸ್ತಿತ್ವದ ಜೊತೆಗಿನ ಆಳವಾದ ಒಪ್ಪಿಗೆನ ಸೂಚಿಸುತ್ತೆ. 1 ನಿಮಿಷ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣ ಇಲ್ದೆ ನಗೋದು ಒಂಥರ ಕೃತಕ, ಅಂದ್ರೆ ಫೇಕ್ ಅನ್ಸಲ್ವಾ? ಯಾಕೆ ಹಾಗೆ ಅನಿಸ್ತು? ಮೈಂಡಲ್ಲಿ 100 ಟೆನ್ಷನ್ಸ್ ಇರುತ್ತೆ. EMI ಕಟ್ಬೇಕು, ಆಫೀಸಲ್ಲಿ ಮೀಟಿಂಗ್ ಇದೆ ಅನ್ನೋ ಒತ್ತಡಗಳು ಇರ್ಬೇಕಾದ್ರೆ ಬಲವಂತವಾಗಿ ನಕ್ಕದ್ರೆ ಅದು ಹುಚ್ಚುತನ ಅನ್ಸಲ್ವಾ? ಅದು ನಿಜವಾದ ನಗು ಹೇಗೆ ಆಗತ್ತೆ? ನಿಮ್ಮ ಪ್ರಶ್ನೆಯಲ್ಲಿರುವ ತಾರ್ಕಿಕತೆನ ನಾನು ಒಪ್ಪುತ್ತೇನೆ. ಆರಂಭದಲ್ಲಿ ಇದು ಕೃತಕ ಅಂತಾನೆ ಅನ್ಸುತ್ತೆ. ಆದರೆ ಮನೋವಿಜ್ಞಾನ ಮತ್ತು ಶರೀರಶಾಸ್ತ್ರದ ಪ್ರಕಾರ ಭೌತಿಕ ಕ್ರಿಯೆಗಳು ನಮ್ಮ ಮನಸ್ಸಿನ ಸ್ಥಿತಿನ ಬದಲಾಯಿಸಬಲ್ಲವು. ಅಂದ್ರೆ ಬಾಡಿ ಮೈಂಡನ್ನ ಕಂಟ್ರೋಲ್ ಮಾಡುತ್ತೆ. ಹೌದು. ನೀವು ಬಲವಂತವಾಗಿ ನಗಲು ಶುರು ಮಾಡಿದಾಗ ನಿಮ್ಮ ದೇಹದ ಸ್ನಾಯುಗಳು ಮೆದುಳಿಗೆ ಒಂದು ಸಿಗ್ನಲ್ ಕಳುಸ್ತವೆ. ಆ ಸಿಗ್ನಲ್ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ.
3 ನಿಮಿಷಗಳ ಕಾಲ ಬಲವಂತವಾಗಿ ನಕ್ಕಿದ್ರೆ ಆ ಕೃತಕ ನಗು ತಾನಾಗಿಯೇ ನೈಜ ನಗುವಾನಿ ಬದಲಾಗುತ್ತೆ. ಓಹೋ, ದಟ್ ಮೇಕ್ ಸೆನ್ಸ್. ಆಫೀಸಿನ ಡೆಡ್ಲೈನ್ ಇರುವಾಗ್ಲೂ ಜೀವನ ಅನ್ನೋದು ಕೇವಲ ಒಂದು ಆಟ ಅನ್ನೋ ಸಣ್ಣ ಅರಿವು ಮೂಡುತ್ತೆ. ಇದಾದ ನಂತರವೇ ಅಸಲಿ ಪ್ರಕ್ರಿಯೆ ಶುರುವಾಗೋದು. ಅದೇ ಆ 4 ಹಂತಗಳ ಬೆಳಗಿನ ಧ್ಯಾನ. ಹೌದು, ಈ ಧ್ಯಾನದ ವಿಧಾನಗಳು ಬಹಳ ತೀವ್ರವಾಗಿದೆ ಅಂತ ಓದಿದ್ದೆ. ಇದರ ಮೊದಲನೇ ಹಂತ ಹೇಗೆ ಕೆಲಸ ಮಾಡುತ್ತೆ? ಮೊದಲ ಹಂತದಲ್ಲಿ 10 ನಿಮಿಷಗಳ ಕಾಲ ಅಸ್ತವ್ಯಸ್ತವಾದ ಉಸಿರಾಟ ಅಂದ್ರೆ ಕೆಯಾಟಿಕ್ ಬ್ರೀಥಿಂಗ್ ಮಾಡಬೇಕು. ಯಾವುದೇ ನಿರ್ದಿಷ್ಟ ಲಯ ಇಲ್ಲದೆ ವೇಗವಾಗಿ ಮತ್ತು ಆಳವಾಗಿ ಉಸಿರಾಡೋದು. ಫಾಸ್ಟಾಗಿ ಉಸಿರಾಡೋದಾ? ಹೌದು. ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ಶಕ್ತಿ ಯಾವಾಗಲೂ ಕೆಳಗಿನ ಕೇಂದ್ರಗಳಲ್ಲಿ, ಎಂದರೆ ಲೈಂಗಿಕ ಕೇಂದ್ರದಲ್ಲಿ ಶೇಖರಣೆಯಾಗಿ ನಿಷ್ಕ್ರಿಯವಾಗಿರುತ್ತೆ. ಈ ಅಸ್ತವ್ಯಸ್ತ ಉಸಿರಾಟ ಆ ಶಕ್ತಿನ ಮೇಲಕ್ಕೆ ಕೊಂಡೊಯ್ಯಲು ಒಂದು ಸುತ್ತಿಗೆಯಂತೆ ಕೆಲಸ ಮಾಡುತ್ತೆ. ಅದು ಮಲಗಿರುವ ಶಕ್ತಿನ ಬಡಿದು ಎಬ್ಬಿಸುತ್ತೆ. ಉಸಿರಾಟವೇ ಒಂದು ಸುತ್ತಿಗೆಯಾಗಿ ಶಕ್ತಿನೇ ಎಬ್ಬಿಸುತ್ತೆ. ಆದ್ರೆ ಆ ಎದ್ದ ಶಕ್ತಿನ ಏನ್ ಮಾಡೋದು? ಅದು ಎಲ್ಲೋ ಒಂದ್ ಕಡೆ ಹೊರಹೊಮ್ಬೇಕಲ್ವಾ? ಸರಿಯಾಗಿಡ್ದಿರಿ. ಒಮ್ಮೆ ಶಕ್ತಿ ಎಚ್ಚರವಾದ ಮೇಲೆ ಅದು ಹೊರಬರಲೇಬೇಕು. ಅದೇ 2ನೇ ಹಂತ, ಭಾವನೆಗಳ ಹೊರಹಾಕುವಿಕೆ ಅಥವಾ ಕೆಥಾರ್ಸಿಸ್. ಇದು 10 ನಿಮಿಷನಾ? ಹೌದು, ಇದು ಕೂಡ 10 ನಿಮಿಷ ನಡೆಯುತ್ತೆ. ಇಲ್ಲಿ ವ್ಯಕ್ತಿ ಸಂಪೂರ್ಣವಾಗಿ ಹುಚ್ಚರಂತ ವರ್ತಿಸಿ ಒಳಗಿನ ಭಾರನ ಹೊರಹಾಕ್ಬೇಕು. ಅಳಬೇಕು, ಕಿರುಚಬೇಕು, ನಗುಬೇಕು ಅಥವಾ ಕುಣಿಬೇಕು. ಅಂದ್ರೆ ಎಮೋಷನ್ಸ್ನ ಬ್ಲಾಸ್ಟ್ ಮಾಡೋದು. ಹೌದು. ನಮ್ಮ ನಾಗರಿಕ ಸಮಾಜ ನಮ್ಮ ಕೋಪ, ದುಃಖ ಮತ್ತು ಹತಾಶೆಗಳನ್ನು ಕಂಟ್ರೋಲ್ ಮಾಡೋಕೆ ಕಲಿಸಿದೆ. ಆ ಹತ್ತಿಕ್ಕಿದ ಭಾವನೆಗಳೆಲ್ಲವೂ ಒಳಗೊಂದು ಜ್ವಾಲಾಮುಖಿ ಥರ ಕುದೀತಾ ಇರುತ್ತೆ. ಆ ಜ್ವಾಲಾಮುಖಿನ ಸ್ಫೋಟಿಸೋಕೆ ಈ ಹಂತ ಅವಕಾಶ ನೀಡುತ್ತೆ. ಇಲ್ಲಿ ನಾವು ಜಪಾನಿನ ಹೋಟೆ ಅನ್ನೋ ಝೆನ್ ಗುರುವಿನ ಕಥೆನ ನೆನಪಿಸ್ಕೊಳ್ಳೇಬೇಕು. ಓ, ಹೋಟೆ ಗುರುವಿನ ಕಥೆ. ಆ ಹಿಂದಿನ ರೂಪಕ ಏನ್ ಹೇಳುತ್ತೆ? ಹೋಟೆ ಯಾವಾಗ್ಲೂ ತನ್ನ ಬೆನ್ನಿನ ಮೇಲೆ ಆಟಿಕೆಗಳಿರೋ ಒಂದು ದೊಡ್ಡ ಅತಿ ಭಾರವಾದ ಚೀಲನ ಹೊತ್ತು ತಿರುಗ್ತಾ ಇದ್ದ. ಯಾರಾದ್ರೂ ಆತನ ಹತ್ರ ಬಂದು ಧ್ಯಾನ ಅಂದ್ರೇನು, ಸತ್ಯ ಅಂದ್ರೇನು ಅಂತ ಕೇಳಿದ್ರೆ ಅವನು ಆ ಚೀಲನ ಕೆಳಗಿಡ್ತಾ ಇದ್ದಲ್ವಾ? ಹೌದು. ಒಂದು ಮಾತನ್ನೂ ಆಡದೆ ತಕ್ಷಣ ತನ್ನ ಬೆನ್ನು ಮೇಲಿದ್ದ ಆ ಭಾರವಾದ ಚೀಲನ ಧಪ್ ಅಂತ ಕೆಳಗಿಡ್ತಾ ಇದ್ದ. ಆತನ ಮುಖದಲ್ಲಿ ಭಾರ ಇಳಿಸಿದ ಒಂದು ಅತೀವ ನಿರಾಳತೆ ಮೂಡ್ತಾ ಇತ್ತು. ಆ ನಿರಾಳತೆನ ತೋರಿಸಿ ಇದೇ ಧ್ಯಾನ ಅಂತ ಇದ್ದ. ಅಂದ್ರೆ ನಮ್ಮೊಳಗಿನ ಹತ್ತಿಕ್ಕಿದ ಭಾವನೆಗಳ ಭಾರನ ಕೆಳಗಿಳಿಸೋದೇ ಧ್ಯಾನದ ಮೊದಲ ಮೆಟ್ಟಿಲು. ವಾವ್, ಎಷ್ಟು ಸುಂದರವಾದ ಕಥೆ. ನಂತರ ಆತ ಆ ಚೀಲನ ಮತ್ತೆ ಹೊತ್ಕೊಂಡು ನಗುತ್ತಾ ನಡೀತಾ ಇದ್ದ. ಅಂದ್ರೆ ಭಾರ ಕಳೆದುಕೊಂಡ ಮೇಲೆ ಪ್ರಪಂಚದ ಜವಾಬ್ದಾರಿಗಳು ಕೇವಲ ಒಂದು ಆಟದಂತೆ ಕಾಣುತ್ತವೆ ಅಂತ. ಈ 2ನೇ ಹಂತ ಆ ಮಾನಸಿಕ ಚೀಲನ ಕೆಳಗಿಡುವ ಪ್ರಕ್ರಿಯೆ. ಅದ್ಭುತ. ನಮ್ಮ ಮನಸ್ಸಿನ ಭಾರ ಕೆಳಗಿಳಿಸಿದ ಮೇಲೆ 3ನೇ ಹಂತದಲ್ಲಿ ನಾವೇನ್ ಮಾಡ್ಬೇಕು? 3ನೇ ಹಂತದಲ್ಲಿ ಮುಂದಿನ 10 ನಿಮಿಷಗಳ ಕಾಲ ಕೈಗಳನ್ನ ಮೇಲಕ್ಕೆತ್ತಿ ಸೂಫಿ ಮಂತ್ರವಾದ ಹೂ ಅನ್ನೋದನ್ನ ಗಟ್ಟಿಯಾಗಿ ಉಚ್ಚರಿಸಬೇಕು. ಹೂ ಅನ್ನುವಾಗ ಆ ಶಬ್ದ ನಮ್ಮ ಹೊಟ್ಟೆಯ ಭಾಗಕ್ಕೆ ಹೊಡೆಯಬೇಕು. ಹೊಟ್ಟೆಗೆ ಹೊಡೆದಾಗೆ ಫೀಲ್ ಆಗ್ಬೇಕಾ? ಹೌದು. ಇದು ಒಳಗಿನ ಗುಪ್ತ ಶಕ್ತಿನ ಬಡಿದೆಬ್ಬಿಸಿ ದೇಹದ ಪ್ರತಿಯೊಂದು ಜೀವಕೋಶನೂ ಜಾಗೃತಗೊಳಿಸುತ್ತೆ. ಇದ್ ಹೇಗಿದೆ ಅಂದ್ರೆ, ಸಂಪೂರ್ಣವಾಗಿ ನಿಶ್ಚಲವಾಗಿರೋ ನೀರಿನ ಹೊಂಡಕ್ಕೆ ಒಂದು ದೊಡ್ಡ ಕಲ್ಲನ್ನೆಸೆದಾಗ ಏನಾಗುತ್ತೆ? ಆ ಕಲ್ಲು ಬಿದ್ದ ರಭಸಕ್ಕೆ ನೀರಿನ ತಳದಲ್ಲಿದ್ದ ಶಕ್ತಿ ತರಂಗಗಳ ರೂಪದಲ್ಲಿ ಮೇಲೆ ಕೇಳುತ್ತಲ್ಲ? ಎಕ್ಸಾಕ್ಟ್ಲಿ. ಹಾಗೆ ಈ ಹೂ ಅನ್ನೋ ಶಬ್ದ ನಮ್ಮ ಹೊಟ್ಟೆಯ ಕೆಳಭಾಗಕ್ಕೆ ಬಿದ್ದಾಗ ನಮ್ಮ ಇಡೀ ದೇಹದಲ್ಲಿ ಜಾಗೃತಿಯ ತರಂಗಗಳೇಳುತ್ತವೆ ಅಲ್ವಾ? ಅದೇ, ಆ ತರಂಗಗಳೇ ಶಕ್ತಿನ ಉತ್ತುಂಗಕ್ಕೆ ಕೊಂಡೊಯ್ತವೆ. ಆ ಉತ್ತುಂಗದ ಕ್ಷಣದಲ್ಲಿಯೇ 4ನೇ ಹಾಗೂ ಕೊನೆಯ ಹಂತ ಬರೋದು, ಜಿಗಿತ ಮತ್ತು ಸಂಪೂರ್ಣ ನಿಶ್ಶಬ್ದ, ಅಂದ್ರೆ ದ ಜಂಪ್ ಅಂಡ್ ಸ್ಟಾಪ್. ಇದರಲ್ಲೇನ್ ಮಾಡ್ಬೇಕು? ಹೂ ಅಂತ ಜಿಗುತ್ತಿರುವಾಗ ಇದ್ದಕ್ಕಿದ್ದಂತೆ ಸ್ಟಾಪ್ ಅನ್ನೋ ಸೂಚನೆ ಸಿಗುತ್ತೆ. ಆಗ ಕಲ್ಲಿನಂತೆ ನಿಶ್ಚಲವಾಗಿರಬೇಕು. ಕಣ್ಣು ತೆರೆದಿದ್ರೆ ತೆರೆದಂತೆಯೇ, ಕೈ ಮೇಲಿದ್ರೆ ಮೇಲೇ ಇರಬೇಕು. ಉಸಿರು ಕೂಡ ಎಲ್ಲಿದ್ಯೋ ಅಲ್ಲಿಯೇ ಒಂದು ಕ್ಷಣ ನಿಲ್ಬೇಕು. ಓ, ಇದು ನನ್ಗೆ ಅರ್ಥ ಆಗ್ತಾ ಇದೆ. 100 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇರೋ ಕಾರಿಗೆ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ಒಳಗಿರೋ ವಸ್ತುಗಳೆಲ್ಲ ಮುಂದಕ್ಕೆ ತಳ್ಳಲ್ತಡ್ತವಲ್ಲ? ಕರೆಕ್ಟ್. ಹಾಗೆ ವೇಗವಾಗಿ ಚಲಿಸ್ತಾ ಇದ್ದ ಭೌತಿಕ ದೇಹನ ಇದ್ದಕ್ಕಿದ್ದಂತೆ ಕಲ್ಲಿನಂತೆ ನಿಲ್ಲಿಸಿದಾಗ ಆಲೋಚನೆಗಳ ಸರಪಳಿನೂ ತುಂಡಾಗತ್ತೆ. ಆ ಸ್ತಬ್ಧತೆಯಲ್ಲಿ ಕೆಳಗಿನಿಂದ ಹೆದ್ದ ಶಕ್ತಿ ತಲೆಯ ಮೇಲ್ಭಾಗದಲ್ಲಿರೋ ಸಹಸ್ರಾರನ ತಲುಪುತ್ತೆ. ಅಲ್ಲಿ ಪರಮಶಾಂತಿ ದೊರೆಯುತ್ತೆ. ಸರಿ ತಾನೆ? ಅಕ್ಷರಶಃ ಸರಿ. ಆ ಹಠಾತ್ ನಿಶ್ಶಬ್ದತೆನೇ ನಿಮ್ಮನ್ನ ಸಾಕ್ಷಿ ಪ್ರಜ್ಞೆಗೆ ಕರೆದೊಯ್ಯುತ್ತೆ. ಆದರೆ ಕೆಲವರು ಕೇಳ್ಬೋದು,
ಆಂತರಿಕ ಶಾಂತಿ ಮತ್ತು ನಿಶ್ಶಬ್ದತೆ ಪಡೆಯುವುದು ನಮ್ಮ ಗುರಿಯಾಗಿದ್ದಾಗ ಬೆಳಗ್ಗೆನೇ ಇಷ್ಟೊಂದು ಅಗ್ರೆಸಿವ್ ಆದ ಹುಚ್ಚು ಹಿಡಿದಂಥ ಧ್ಯಾನದ ವಿಧಾನಗಳು ಯಾಕೆ ಬೇಕು? ಶಾಂತವಾಗಿ ಮರದ ಕೆಳಗೆ ಕೂತು ಉಸಿರಾಟ ಗಮನಿಸಿದ್ರೆ ಸಾಲ್ದೆ ಅಂತ. ಹೌದು, ನನಗೂ ಅದೇ ಅನ್ಸ್ತಾ ಇದೆ. ಇಷ್ಟೊಂದು ಎನರ್ಜಿ ಖರ್ಚು ಮಾಡೋ ಬದಲು ಸುಮ್ನೆ ಕೂರ್ಬೋದಲ್ಲ? ನಾವು ಸುಮ್ಮನೆ ಶಾಂತವಾಗಿ ಕೂರೋಕ್ ಟ್ರೈ ಮಾಡಿದ್ರೆ ನಮ್ಮ ಒಳಗಿರೋ ಆ ದಶಕಗಳ ಕಾಲದ ಮಾನಸಿಕ ಕಸ ನಮ್ಮನ್ನು ಸುಮ್ಮನೆ ಕೂರೋಕ್ ಬಿಡಲ್ಲ. ನಾವು ಎಷ್ಟೇ ಶಾಂತವಾಗಿ ಕಾಣೋ ಪ್ರಯತ್ನ ಮಾಡಿದ್ರೂ ಒಳಗೆ ಆಲೋಚನೆಗಳ ಜ್ವಾಲಾಮುಖಿ ಕುದಿತಾ ಇರುತ್ತೆ. ಮನ್ಸೋಡ್ತಾನೆ ಇರುತ್ತೆ. ಹೌದು. ಈ ಆಕ್ರಮಣಕಾರಿ ಧ್ಯಾನದ ಉದ್ದೇಶ ಆ ಜ್ವಾಲಾಮುಖಿನ ಹೊರಹಾಕೋದು. ಕಸ ಹೊರಹೋದ ಮೇಲಷ್ಟೇ ಪಾತ್ರೆ ಖಾಲಿಯಾಗುತ್ತೆ. ಆ ಖಾಲಿ ಪಾತ್ರೆಯಲ್ಲಿ ಮಾತ್ರ ಶಾಂತಿ ತುಂಬೋಕ್ ಸಾಧ್ಯ. ಎಕ್ಸಲೆಂಟ್. ಈ ಬೆಳಗಿನ ದಿನಚರಿಯಿಂದ ಮನಸ್ಸಿನ ಭಾರ ಕಡಿಮೆಯಾದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಏಕಾಂತವಾಗಿ ಮಾಡಬೇಕಾದ ಇನ್ನೊಂದು ವಿಶಿಷ್ಟ ಅಭ್ಯಾಸದ ಕಡೆಗೆ ಆಕರಗಳು ನಮ್ಮ ಗಮನ ಸೆಳೆಯುತ್ತವೆ. ಇಲ್ಲಿ ಬರೋ ಜಿಬ್ರಿಷ್ ಧ್ಯಾನದ ಬಗ್ಗೆ ತಿಳಿಯಲು ನಾನು ಕಾತುರನಾಗಿದ್ದೇನೆ. ಹೌದು, ಇದು ಪ್ರತಿಯೊಬ್ಬರೂ ಒಂಟಿಯಾಗಿ ಮಾಡಬೇಕಾದ ಅಭ್ಯಾಸ. ತೆರೆದ ಆಕಾಶದ ಕೆಳಗೆ ಅಥವಾ ಮರದಡಿ ಕೂತು ಮಾಡಬೇಕಾದ ಧ್ಯಾನ ಇದು. ಜಿಬ್ರಿಷ್ ಎಂಬ ಪದ ಜಬಾರ್ ಅನ್ನೋ ಸೂಫಿ ಸಂತನಿಂದ ಬಂದಿದೆ. ಜಬ್ಬಾರ್ ಅವ್ರೇನ್ ಮಾಡ್ತಾ ಇದ್ರು? ಆತ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ, ಅಂದ್ರೆ ಅರ್ಥ ಇಲ್ಲದ ಶಬ್ದಗಳಲ್ಲಿ ಮಾತಾಡ್ತಾ ಇದ್ದೆ. ಈ ಧ್ಯಾನದಲ್ಲಿ ಆಕಾಶನ ಶೂನ್ಯ ದೃಷ್ಟಿಯಿಂದ ನೋಡ್ತಾ 20 ನಿಮಿಷಗಳ ಕಾಲ ಕೇವಲ ಅರ್ಥವಿಲ್ಲದ ಶಬ್ದಗಳನ್ನ ಮಾಡಬೇಕು. ಯಾಕೆ ಗೊತ್ತಾ? ಯಾಕೆ? ಭಾಷೆ ಯಾವಾಗ್ಲೂ ಮನಸ್ಸಿನ ಚೌಕಟ್ಟನ್ನ, ಅಹಂಕಾರನ ಸೃಷ್ಟಿ ಮಾಡುತ್ತೆ. ಅರ್ಥ ಇರೋ ಪದಗಳನ್ನ ಬಳಸಿದಾಗ ಆಲೋಚನೆಗಳು ಹುಟ್ಟುತ್ತವೆ. ಅರ್ಥವಿಲ್ಲದ ಶಬ್ದಗಳು ಮನಸ್ಸಿನ ಆಲೋಚನಾ ಶ್ರೇಣಿನ ಕತ್ತರಿಸ್ತವೆ. ಭಾಷೆಯ ಗಡಿ ದಾಟಿದಾಗ ಮನಸ್ಸು ಕುಸಿಯುತ್ತೆ. ಇದನ್ನ ಕೇಳ್ತಾ ಇದ್ದಾಗ ನನಗೊಂದು ವಿಷಯ ನೆನ್ಪಾಗ್ತಾ ಇದೆ. ಸಮಾಜದ ನಿಯಮಗಳನ್ನ ಕಲಿಯೋ ಮುನ್ನ ಪುಟ್ಟ ಮಕ್ಕಳು ತಮಗೆ ತೋಚಿದ ಹಾಗೆ ಅರ್ಥವಿಲ್ಲದ ಶಬ್ದಗಳನ್ನ, ಅಂದ್ರೆ ಬೇಬಿ ಬ್ಯಾಬ್ಲಿಂಗ್ ಮಾಡ್ತಾ ಇರ್ತಾರಲ್ವಾ? ಹೌದು. ಅವರು ಆಗ ಭಾಷೆಯ ಚೌಕಟ್ಟಿಗೆ ನಾನು ಯಾರು ಅನ್ನೋ ಅಹಂಕಾರಕ್ಕೆ ಸಿಲುಕಿರಲ್ಲ. ಈ ಧ್ಯಾನ ವಯಸ್ಕರಾದ ಮೇಲೆ ಮರಳಿ ಆ ಮಗುವಿನ ಸ್ಥಿತಿಗೆ ಹೋಗೋದೇ ಆಗಿದೆ. ಆದ್ರೆ ಒಬ್ಬ 50 ವರ್ಷದ ವ್ಯಕ್ತಿ ಮರದ ಕೆಳಗೆ ಕೂತು ಆಕಾಶ ನೋಡಿ ಬೊಬ್ಬೆ ಹೊಡೆಯೋಲು ಎಷ್ಟು ವಿಚಿತ್ರ ಅನ್ಸ್ಬೋದು ಅಲ್ವಾ? ಸಮಾಜ ಏನ್ ಅನ್ಕೊಳ್ಳುತ್ತೆ ಅಂತನಾ? ಹೌದು, ಸಮಾಜ ಏನ್ ಅನ್ಕೊಳ್ಳುತ್ತೆ, ಆಮೇಲೆ ನಮ್ಮದೇ ಬುದ್ಧಿ ನಮ್ಮನ್ನ ನೀನು ಹುಚ್ಚನಾಗಿದ್ಯಾ, ಕಂಟ್ರೋಲ್ ಕಳ್ಕೊಳ್ತಾ ಇದೀಯಾ ಅಂತ ಭಯಪಡಿಸುವ ಹಾಗೆ ಇರುತ್ತೆ. ಆ ಭಯನೇ ನಮ್ಮ ಅಹಂಕಾರದ ಕೊನೆಯ ಕೂಗು. ನಮ್ಮ ತರ್ಕಬದ್ಧ ಮನಸ್ಸು ಕಂಟ್ರೋಲ್ ಕಳ್ಕೊಳ್ಳೋಕೆ ವಿರೋಧ ಮಾಡುತ್ತೆ. ತಾನೊಬ್ಬ ಗಂಭೀರ ವ್ಯಕ್ತಿ ಅನ್ನೋ ಮುಖವಾಡ ಕಳಚಿ ಬೀಳೋದಕ್ಕೆ ನಮ್ಗೆ ಭಯ. ನಿಜ. ಆದ್ರೆ ಆ 20 ನಿಮಿಷಗಳ ಹುಚ್ಚುತನದ ಅರ್ಥಹೀನ ಶಬ್ದಗಳ ನಂತರ ಭಾಷೆಯ ಕಟ್ಟಳೆ ಮುರಿದು ಬೀಳುತ್ತೆ. ಮುಂದಿನ 20 ನಿಮಿಷಗಳ ಕಾಲ ಮೌನವಾಗಿ ಕಣ್ಣು ಮುಚ್ಚಿ ಅಥವಾ ಆಕಾಶನ ನೋಡ್ತಾ ರೆಸ್ಟ್ ಮಾಡಬೇಕು. ಆಗ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಆ ಶೂನ್ಯತೆ. ಹೌದು, ನಮ್ಮೊಳಗಿನ ಆ ಶೂನ್ಯತೆ ಆಕಾಶದ ಅನಂತತೆಯೊಂದಿಗೆ ಬೆಸೆಯುತ್ತೆ. ಅಲ್ಲಿ ವ್ಯಕ್ತಿಗತ ಅಸ್ತಿತ್ವ ಅಳಿದು ಹೋಗಿ ಜಗತ್ತಿನೊಂದಿಗಿನ ಒಗ್ಗಟ್ಟು, ಅಂದ್ರೆ ಯೂನಿವರ್ಸಲ್ ಒನ್ನೆಸ್ ಮೂಡುತ್ತೆ. ಹಗಲಿನ ಈ ಆಚರಣೆಗಳು ಮನುಷ್ಯನ ಮನಸ್ಸನ್ನ ಹಗುರಗೊಳಿಸಿ ಜಗತ್ತಿನ ಜೊತೆ ಬೆಸೆಯುತ್ತವೆ. ಹಾಗಾದ್ರೆ ದಿನದ ಅಂತ್ಯದಲ್ಲಿ, ರಾತ್ರಿಯ ಹೊತ್ತಿನಲ್ಲಿ ನಿದ್ದೆಗೆ ಜಾರುವ ಮುನ್ನ ಏನ್ ಮಾಡ್ಬೇಕು? ರಾತ್ರಿಯ ನಿದ್ದೆನ ಕೇವಲ ದೈಹಿಕ ವಿಶ್ರಾಂತಿಯನ್ನಾಗಿ ಮಾಡದೆ ಅದನ್ನೊಂದು ಆಳವಾದ ಧ್ಯಾನವಾಗಿ, ಅಂದ್ರೆ ಸಮಾಧಿಯಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆನ ಆಕರಗಳು ವಿವರಿಸುತ್ತವೆ. ಇದು ನಮ್ಮ ವೈಯಕ್ತಿಕ ಗುರುತಿನಿಂದ ಬ್ರಹ್ಮಾಂಡದ ಶಕ್ತಿಯ ಕಡೆಗೆ ಕೊಂಡೊಯ್ಯುವ ಸೇತುವೆ. ಹೇಗ್ ಮಾಡೋದಿದನ್ನ? ಮಲಗುವ ಮುನ್ನ ಕೋಣೆಯ ದೀಪ ಆರಿಸಿ ಹಾಸಿಗೆಯ ಮೇಲೆ ಕುಳಿತುಕೊಳ್ಬೇಕು. ಕಣ್ಣು ಮುಚ್ಚಿ ಬಾಯಿಯ ಮೂಲಕ ಓ ಅನ್ನೋ ಶಬ್ದದೊಂದಿಗೆ ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಬೇಕು. ನೀವು ಬಲವಂತ ಮಾಡದಿದ್ದರೂ ಆ ಓ ಶಬ್ದ ತಾನಾಗಿಯೇ ಪವಿತ್ರ ಓಂ ಆಗಿ ಬದಲಾಗುತ್ತೆ. ಓಂ ಅಂತಾನೆ ಹೇಳ್ಬೇಕಿಲ್ಲ, ಓ ಅಂತ ಹೇಳಿದ್ರೆ ಸಾಕಾ? ಹೌದು. ಆಮೇಲೆ ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾದ ಅತಿ ಸೂಕ್ಷ್ಮವಾದ ವಿಷಯ ಒಂದಿದೆ. ಉಸಿರು ಸಂಪೂರ್ಣವಾಗಿ ಹೊರ ಹೋದಾಗ, ಅಂದ್ರೆ ಎಕ್ಸ್ಹೇಲ್ ಆದಾಗ ಒಂದೇ ಒಂದು ಕ್ಷಣ ಉಸಿರನ್ನ ಹೊರಗೆಯೇ ತಡೆಹಿಡಿಬೇಕು. ಅಂದರೆ ಉಸಿರಿಲ್ಲದ ಕ್ಷಣ ಫೋರ್ಸ್ ಮಾಡಬಾರ್ದು. ಖಂಡಿತ ಇಲ್ಲ. ನಾವು ಯಾವುದೇ ಪ್ರಯತ್ನ ಮಾಡಬಾರದು. ದೇಹವೇ ಉಸಿರಾಡಬೇಕು. ಉಸಿರು ಸಂಪೂರ್ಣವಾಗಿ ಒಳಗೆ ಹೋದಾಗ ಮತ್ತೆ ಒಂದು ಕ್ಷಣ ತಡೆಗಿಡಿಬೇಕು. ಇದು ಜೀವಶಕ್ತಿಯ ಉತ್ತುಂಗದ ಕ್ಷಣ. ಇದು ಹುಟ್ಟು. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ.
ಉಸಿರನ್ನ ಸಂಪೂರ್ಣವಾಗಿ ಹೊರಹಾಕುವುದು ಸಾವಿಗೆ ಸಮಾನ ಮತ್ತು ಒಳತೆಗೆದುಕೊಳ್ಳುವುದು ಹುಟ್ಟಿಗೆ ಸಮಾನ ಅಂತಾದರೆ, ನಾವು ಪ್ರತಿದಿನ ಈ ಮೂಲಕ ಸಾಯುವ ಮತ್ತು ಹುಟ್ಟುವ ಪ್ರಕ್ರಿಯೆನ ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡ್ತಾ ಇದೀವಾ? ಹೌದು. ಅಂದ್ರೆ ನಮ್ಗೆ ಸಾವಿನ ಬಗ್ಗೆ ಇರೋ ಭಯನ, ಜೀವನದ ಮೇಲಿರೋ ಬಿಗಿಹಿಡಿತನ ಸಡಿಲ ಮಾಡೋ ತಂತ್ರನ ಇದು? 100% ಸತ್ಯ. ನಾವು ಸಾವಿಗೆ ಹೆದರುತ್ತೇವೆ. ಯಾಕೆಂದ್ರೆ ನಾವು ನಮ್ಮ ಈ ಅಹಂಕಾರ ಮತ್ತು ಅಸ್ತಿತ್ವಕ್ಕೆ ಅಂಟುಕೊಂಡಿದ್ದೀವಿ. ಪ್ರತಿ ಉಸಿರು ಹೊರಹೋದಾಗ್ಲೂ ನಾವು ಒಂದ್ ರೀತಿಯಲ್ಲಿ ಸಾಯ್ತಾ ಇದ್ದೀವಿ. ಈ ಸಾವಿನ ಕ್ಷಣನ ಕಾನ್ಷಿಯಸ್ ಆಗಿ ಅಭ್ಯಾಸ ಮಾಡೋದ್ರಿಂದ ಸಾವಿನ ಭಯ ಹೊರಟು ಹೋಗುತ್ತೆ. ಓಹೋ, ನಿದ್ದೆ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ? ಪ್ರತಿದಿನ ಈ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ನಿದ್ದೆಯ ಗುಣಮಟ್ಟ ಸಂಪೂರ್ಣವಾಗಿ ಬದಲಾಗತ್ತೆ. ನಿದ್ದೆ ಸಮಾಧಿ ಸ್ಥಿತಿಗೆ, ಎಂದರೆ ಆಳವಾದ ಜಾಗ್ರತೆಗೆ ಬದಲಾಗತ್ತೆ. ಅಲ್ಲಿ ಪಾಪಪುಣ್ಯಗಳ ಹಂಗಿಲ್ಲದ ಸಂಪೂರ್ಣ ಆಂತರಿಕ ಸ್ವಾತಂತ್ರ್ಯ ಸಿಗುತ್ತೆ. ಎಂತಹ ಅದ್ಭುತ ಪಯಣ ಇದು! ಅಪರಾಧ ಪ್ರಜ್ಞೆಯ ಕಲ್ಲು ತುಂಬಿದ ಚೀಲನ ಕೆಳಗಿಳಿಸಿ, ಬೆಳಗಿನ ನಗುವಿನಿಂದ ಹಿಡಿದು ರಾತ್ರಿಯ ಉಸಿರಾಟದವರೆಗೆ ನಾವು ಸಾಕ್ಷಿ ಪ್ರಜ್ಞೆನ ಕಾಯ್ದುಕೊಳ್ಳುವ ಮೂಲಕ ಸಂಪೂರ್ಣ ಆಂತರಿಕ ಸ್ವಾತಂತ್ರ್ಯನ ಅನುಭವಿಸಬಹುದು. ಖಂಡಿತ. ಮತ್ತು ಈ ತತ್ವಗಳು ಕೇವಲ ಕಾಡಿನಲ್ಲಿರೋ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ. ಪ್ರತಿದಿನದ ಟ್ರಾಫಿಕ್ನಲ್ಲಿ, ಆಫೀಸಿನ ಡೆಡ್ಲೈನ್ಗಳಲ್ಲಿ ಆಂತರಿಕ ಶಾಂತಿನ ಹುಡುಕುವ ಪ್ರತಿಯೊಬ್ಬರಿಗೂ ಇದು ದಾರಿದೀಪ ಆಗಿದೆ. ಇಂದಿನ ನಮ್ಮ ಈ ಅಧ್ಯಯನ ಮುಕ್ತಾಯದ ಹಂತಕ್ಕೆ ಬಂದಿದೆ. ಆದರೆ ಈ ಇಡೀ ಚರ್ಚೆನ ಮುಕ್ತಾಯ ಮಾಡೋ ಮುನ್ನ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕ ಆಲೋಚನೆನ ನಾವು ಗಮನಿಸಬೇಕು. ಅದೇನು ಅಂತ ಹೇಳಿ. ಈ ಇಡೀ ಪ್ರಕ್ರಿಯೆಯ ಹಿಂದೆ ಒಂದು ಅತಿ ದೊಡ್ಡ ವಿಪರ್ಯಾಸ ಅಡಗಿದೆ. ಅದನ್ನೇ ಪ್ರಯತ್ನ ಮತ್ತು ಪ್ರಯತ್ನವಿಲ್ಲದಿರುವಿಕೆಯ ವಿಪರ್ಯಾಸ, ಅಂದ್ರೆ ಪ್ಯಾರಡಾಕ್ಸ್ ಆಫ್ ಎಫರ್ಟ್ ವರ್ಸಸ್ ಎಫರ್ಟ್ಲೆಸ್ನೆಸ್ ಅಂತಾರೆ. ಹೌದು ನೋಡಿ, ಇದು ಅತ್ಯಂತ ಸೂಕ್ಷ್ಮವಾದ ಸತ್ಯ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಧ್ಯಾನ, ಶಾಂತಿ ಮತ್ತು ಬದಲಾವಣೆಗಾಗಿ ಅತಿಯಾದ ಪ್ರಯತ್ನ ಪಡ್ತೀವಿ. ಆದರೆ ಈ ಮೂಲಗಳ ಪ್ರಕಾರ ನಾವು ಕೇವಲ ಸುಮ್ಮನೆ ಕುಳಿತುಕೊಳ್ಳೋದ್ರಿಂದ ನಮಗೆ ನಿಶ್ಶಬ್ದತೆ ಸಿಗಲ್ಲ. ಹುಚ್ಚು ಧ್ಯಾನಗಳನ್ನ ಮಾಡ್ಬೇಕಲ್ವಾ? ಹೌದು, ನಾವು ನಮ್ಮ ಶಕ್ತಿಯೆಲ್ಲವನ್ನೂ ಬಳಸಿ ಕಠಿಣ ಪ್ರಯತ್ನ ಪಟ್ಟಾಗ, ಆ ಹುಚ್ಚು ಧ್ಯಾನಗಳನ್ನ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರವೇ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ದಣಿತೇವೆ. ಆ ಸಂಪೂರ್ಣ ದಣಿವು ನಾನು ಮಾಡ್ತಾ ಇದ್ದೀನಿ ಅನ್ನೋ ನಮ್ಮ ಅಹಂಕಾರನ ಅಳಿಸಿ ಹಾಕುತ್ತೆ. ಅಹಂಕಾರ ಅಳಿದಾಗ ಮಾತ್ರ ಯಾವುದೇ ಪ್ರಯತ್ನವಿಲ್ಲದ ನೈಜ ಧ್ಯಾನಸ್ಥ ಸ್ಥಿತಿನ ನಾವು ತಲುಪ್ತೇವೆ. ಬುದ್ಧನ ಕಥೆಯೇನೋ ಇದನ್ನೇ ಹೇಳುತ್ತೆ ಅಲ್ವಾ? ಬುದ್ಧ ಬೋಧಿ ವೃಕ್ಷದ ಕೆಳಗೆ ವರ್ಷಗಳ ಕಾಲ ಉಪವಾಸ ಇದ್ದು ಕಠಿಣ ತಪಸ್ಸು ಮಾಡಿದ. ಆದ್ರೆ ಅವನಿಗೆ ಜ್ಞಾನೋದಯ ಆಗಿದ್ಯಾವಾಗ? ಯಾವಾಗ ಅವನು ತನ್ನೆಲ್ಲಾ ಕಠಿಣ ಪ್ರಯತ್ನಗಳು ವ್ಯರ್ಥ ಅಂತ ತಿಳಿದು ಸಂಪೂರ್ಣವಾಗಿ ಶರಣಾಗಿ ಆ ಪ್ರಯತ್ನಗಳನ್ನ ಕೈಬಿಟ್ಟು ಸುಮ್ಮನೆ ಕೂತಾನೋ ಆಗ. ಅಂದ್ರೆ ನಮ್ಮ ನಿರಂತರ ಹಾಗೂ ಪ್ರಾಮಾಣಿಕ ಪ್ರಯತ್ನನೇ ನಮ್ಮ ಅಂತಿಮ ನಿಶ್ಶಬ್ದತೆಗೆ ದಾರಿಯಾಗುತ್ತೆ. ಎಕ್ಸಾಕ್ಟ್ಲಿ. ಪ್ರಯತ್ನ ದಣಿದಾಗ ಪ್ರಯತ್ನವಿಲ್ಲದಿರುವಿಕೆ ಅರಳುತ್ತೆ. ಆ ಆಳವಾದ ಮೌನದಲ್ಲಿ ನಿಮ್ಮೊಳಗಿನ ಆ ಮಲಗಿರೋ ದೇವರು ಪೂರ್ಣವಾಗಿ ಎಚ್ಚರಗೊಳ್ಳುತ್ತಾನೆ. ಈ ಸುಂದರ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆನ ಮುಕ್ತಾಯಗೊಳಿಸೋಣ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.